ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಬೆಂಬಲ ಇರಲಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಈಗಾಗಲೇ ಗೊತ್ತಾಗಿದೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಹೌದು, ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಪಕ್ಕಾ ಮುಸ್ಲಿಂ ಸ್ಟೈಲಲ್ಲಿ ದಮ್ ಬಿರಿಯಾನಿ ಮಾಡ್ತಾ ಇರುವಂಥದ್ದು. ಸ್ಕಿಪ್ ಮಾಡ್ದಲೇ ಮಿಸ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ. ತುಂಬ ಸಿಂಪಲ್ಲು, ಟೇಸ್ಟಿಯಾಗಿರುತ್ತೆ. ಸೊ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ. ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೆ. ಅದಕ್ಕೆ ಒಂದು 20 ಪೀಸಷ್ಟು ಚಕ್ಕೆ, 15 ಪೀಸಷ್ಟು ಲವಂಗ, ಹಾಗೆ 4 ಏಲಕ್ಕಿನ ಹಾಕೊಂಡು ಆ ರೀತಿಯಾಗಿ ಪೌಡರ್ನ ಮಾಡಿಕೊಂಡು ನಾನೀಗ ಸಪ್ರೇಟ್ ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು 2 ಇಂಚಷ್ಟು ಶುಂಠಿ, ನೋಡ್ತಾ ಇದ್ದೀರಾ ಅಷ್ಟು ಶುಂಠಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಒಂದು ಹಿಡಿ ಬೆಳ್ಳುಳ್ಳಿನ ಪೂರ್ತಿಯಾಗಿ ಸುಲ್ಕೊಂಡಿದ್ದೀನಿ. ನಾನು ಅದನ್ನ ಸಿಪ್ಪೆ ತೆಗ್ದಿದ್ದೀನಿ. ಅದನ್ನು ಕೂಡ ಜಾರಿಗೆ ಹಾಕೊತಾ ಇದ್ದೀನಿ. ಕಂಪ್ಲೀಟ್ ಆಗಿ ಒಂದಿಡಿ ಹಾಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಸ್ವಲ್ಪ ಕಮ್ಮಿ ಅನಿಸ್ತು, ಹಾಗೆ ಇನ್ನೊಂದು ಸ್ವಲ್ಪ ಹಾಕೊತಾ ಇದ್ದೀನಿ. ನಾನು ಬೆಳ್ಳುಳ್ಳಿ ಮತ್ತೆ ಶುಂಠಿ ಪೇಸ್ಟು ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಆಗಬೇಕು. ಯಾವಾಗಲೂ ಬೆಳ್ಳುಳ್ಳಿ 70% ಇರಬೇಕು, ಶುಂಠಿ 30% ತಗೊಬೇಕು. ಆಗ ಮಸಾಲೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಈ ರೀತಿಯಾಗಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನು ಪೇಸ್ಟ್ ಮಾಡಿಕೊಂಡು ಆ ಬೌಲಿಗೆ ನಾನು ಇಲ್ಲಿ ಶಿಫ್ಟ್ ಮಾಡ್ಕೊಂಡಿರೋವಂಥದ್ದು. ಈಗ ನಾನು ಬಿರಿಯಾನಿಗೆ ಎಲ್ಲಾನು ಚಾಪ್ ಮಾಡ್ಕೊತಾ ಇದ್ದೀನಿ. ಏನೇನು ಬೇಕು ಅದೆಲ್ಲ. ಅದಕ್ಕೆ ಈರುಳ್ಳಿ ತಗೊಂಡಿದ್ದೀನಿ. ಒಂದು ಅರ್ಧ ಕೆಜಿಯಷ್ಟು ಈರುಳ್ಳಿ ಇದೆ. ಹಾಗೆ ಒಂದು 10 ಟೊಮೊಟೊ ಇದೆ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ನೋಡಿ, ಒಂದೊಂದು ಇಡಿ ಹಾಕೊತಾ ಇದ್ದೀನಿ. ನಾನು ವಾಶ್ ಮಾಡ್ಕೊಬೇಕು, ಹಾಗಾಗಿ ಮಣ್ಣಿರುತ್ತಲ್ಲ ಚೆನ್ನಾಗಿ ವಾಶ್ ಮಾಡಬೇಕು. ಹಾಗಾಗಿ ಒಂದು ಬೌಲ್ಗೆ ನಾನು ಹಾಕೊತಾ ಇದ್ದೀನಿ. 2 ಒಟ್ಟಿಗೆನೆ ಒಂದೊಂದು ಹಿಡಿ ಹಾಕೊಂಡಿದ್ದೀನಿ. ನನ್ನ ಮುಷ್ಟಿಯಲ್ಲಿ ಪೂರ್ತಿ ಒಂದಿಡಿ. ನೋಡ್ತಾ ಇದ್ದೀರಾ ಎಷ್ಟು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಒಂದೊಂದು ಕಟ್ಟು ಹಾಕೊಳ್ಳಿ ಅಂತ ಹೇಳ್ತೀನಿ. ಸಣ್ಣಗಿದ್ರೆ 2 ಕಟ್ಟನ್ನ ಯೂಸ್ ಮಾಡಿ, ದೊಡ್ಡ ಕಟ್ಟಾದ್ರೆ ಒಂದೊಂದು ಕಟ್ಟು ಸಾಕು ಅಂತ ಹೇಳ್ತೀನಿ. ನೋಡ್ತಾ ಇದ್ದೀರಾ, ನಾನು ಮೊದಲೇ ಏನು ಪೌಡರ್ ಮಾಡ್ಕೊಂಡೆ, ಗರಂ ಮಸಾಲ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡನ್ನು ಒಂದೇ ಬೌಲಿಗೆ ಹಾಕೊಂಡಿರೋಂಥದ್ದು. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಅರಶಿನದ ಪೌಡರ್ನ ಹಾಕೊಂಡಿದ್ದೀನಿ. ಹಾಗೆ GRB ಅವರ ಬಿರಿಯಾನಿ ಮಸಾಲಾನ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಪೂರ್ತಿಯಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ನ ಯೂಸ್ ಮಾಡ್ಕೊಳ್ಳಿ. ಎನಿ ಬ್ರ್ಯಾಂಡ್ ಯೂಸ್ ಮಾಡ್ಬೋದು. ಬಿರಿಯಾನಿ ಮಸಾಲಾನ ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನಿಲ್ಲ, ಎನಿ ಬ್ರ್ಯಾಂಡ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಅದಕ್ಕೆ ನಾನೀಗ 1 ಲೆಮನ್ನ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ 1 ಲೆಮನ್ನಿನ ಜ್ಯೂಸ್ನ ನಾನು ಅದಕ್ಕೇನೆ ಕೂಡ ಹಾಕೊಂಡಿದ್ದೀನಿ. ಈ ಕಡೆ ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಬಿರಿಯಾನಿಗೆ ಏನೆಲ್ಲ ಬೇಕು ಐಟಮ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಚಿಕನ್ 1.5 kg ತಗೊಂಡಿದ್ದೆ. ಹಾಗೆ ಮಸಾಲೆ ನೋಡಿದ್ರೆ ಈ ಕಡೆ ಕೊತ್ತಂಬರಿ ಪುದೀನ ಕೂಡ ವಾಶ್ ಮಾಡಿ ಇಟ್ಕೊಂಡಿರುವಂತದ್ದು. ಆನಿಯನ್ನ ನಾನು ಈ ರೀತಿಯಾಗಿ ಉದ್ದುದ್ದ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮೊಟೊನು ಕೂಡ ಈ ರೀತಿಯಾಗಿ ಸಣ್ಣದಾಗಿ ಉದ್ದುದ್ದ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಗ್ರೀನ್ ಚಿಲ್ಲಿನ ನಾನಿಲ್ಲಿ 10 ತಗೊಂಡಿದ್ದೀನಿ. ಯಾಕಂದ್ರೆ 1 ಟೇಬಲ್ ಸ್ಪೂನ್ ನಾನು ಅಚ್ಚ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ಗ್ರೀನ್ ಚಿಲ್ಲಿ 10 ಸಾಕು. ಈ ಕಡೆ ಆನಿಯನ್ ಇರ್ಬೋದು ಮತ್ತೆ ಗ್ರೀನ್ ಚಿಲ್ಲಿ, ಸ್ವಲ್ಪ ಮಸಾಲೆನ ಬೇರೆ ಒಂದು ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ. ಏನಕ್ಕೆ ಅನ್ನೋದು ನಾನು ಮುಂದೆ ಹೇಳ್ತೀನಿ. ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ. 100% ಮುಸ್ಲಿಂ ಸ್ಟೈಲಲ್ಲಿ ಮಾಡ್ತಾ ಇರುವಂತಹ ದಮ್ ಬಿರಿಯಾನಿ. ಸೊ ಸ್ಕಿಪ್ ಮಾಡ್ದಲೇ ಮಿಸ್ ಮಾಡ್ದಲೇ ನೋಡಿ. ಖಂಡಿತವಾಗ್ಲೂ ನ್ಯೂ ಕಮರ್ ಕೂಡ ಈ ಬಿರಿಯಾನಿನ ಮಾಡ್ಕೊಬಹುದು. ಸೊ ಅಷ್ಟು ಡೀಟೇಲ್ ಆಗಿ ತೋರಿಸಿದ್ದೀನಿ. ಸೊ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ. ಈಗ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 200 ಗ್ರಾಮ್ ಅಷ್ಟು ಆಯಲ್ನ ನಾನಿಲ್ಲಿ ಹಾಕೊಂಡಿದ್ದೀನಿ. ಆಯಲ್ ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದೆ. ಆಯಲ್ ಬಿಸಿ ಆಗಿದೆ. ಈಗ ನಾನು 10 ಗ್ರೀನ್ ಚಿಲ್ಲಿನ ಕಟ್ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಗ್ರೀನ್ ಚಿಲ್ಲಿನ ಕಂಪ್ಲೀಟ್ ಆಗಿ 2 ಹೋಳಾಗಿ ಮಾಡಿಲ್ಲ, ಜಸ್ಟ್ ಅರ್ಧ ಸೀಳ್ಕೊಂಡಿದ್ದೀನಿ ಅಷ್ಟೇನೆ. ಒಂದು ಇಡೀಲಿ ಅರ್ಧ ಸೀಳ್ಕೊಂಡಿದ್ದೀನಿ. ಬಿರಿಯಾನಿಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈಗ ಗ್ರೀನ್ ಚಿಲ್ಲಿನ ನೀವು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಅದ್ರದ್ದು ಖಾರ ಏನು ಸ್ಪೈಸಿ ಬಿಡ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ. ಎಣ್ಣೆನಲ್ಲಿ ನೀವು ಗ್ರೀನ್ ಚಿಲ್ಲಿನ ಚೆನ್ನಾಗಿ ಫ್ರೈ ಮಾಡಿದಾಗ ಗ್ಯಾಸ್ಟ್ರಿಕ್ ಆಗಲ್ಲ. ಸೊ ನೆಕ್ಸ್ಟ್ ನಾನು ಅದಕ್ಕೆ ಆನಿಯನ್ನ ಹಾಕೊಂಡಿದ್ದೀನಿ. ಆನಿಯನ್ನು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಪೇಷನ್ಸ್ ಬೇಕೇ ಬೇಕು. ಬಿರಿಯಾನಿ ಮಾಡುವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮೇನ್ ಥಿಂಗು ನೀವು ಆನಿಯನ್ನ ಫ್ರೈ ಮಾಡೋದ್ರಲ್ಲೇ ಇರೋದು. ಬಿರಿಯಾನಿ ಟೇಸ್ಟಿಯಾಗಿ ಬರಬೇಕು ಅಂದರೆ ಮೇನ್ ಥಿಂಗ್ ನೀವು ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಮಾಡಲೇಬೇಕಾಗುತ್ತೆ.
ಸೊ ನೆಕ್ಸ್ಟ್ ನಾನು ಟೊಮೊಟೊ ಕೂಡ ಹಾಕೊಂಡಿದ್ದೀನಿ. ಟೊಮೊಟೊ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅರ್ಜೆಂಟ್ ಮಾಡೋಕೆ ಹೋಗ್ಬೇಡಿ. ಗಡಿಬಿಡಿನಲ್ಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಖಂಡಿತವಾಗ್ಲೂ ವೇರಿ ಆಗುತ್ತೆ. ಬಿರಿಯಾನಿ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ಪೇಷನ್ಸ್ ಬೇಕು ಕಣ್ರಿ, ಯಾಕಂದ್ರೆ ಟೈಮ್ ಖಂಡಿತವಾಗ್ಲೂ ಒಂದು ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಟೈಮ್ ಕೊಟ್ಟಷ್ಟು ಬಿರಿಯಾನಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಪೇಷನ್ಸ್ ಇಂದ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ನೋಡ್ತಾ ಇದ್ದೀರಾ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇಷ್ಟು ಸ್ಮ್ಯಾಶ್ ಆದ್ರೆ ಸಾಕು. ಈಗ ನಾನು 1.5 kg ಚಿಕನ್ನ ತಗೊಂಡಿದ್ದೆ ಅಲ್ವಾ, ಅದು ನಮ್ಮಮ್ಮ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ರು. ಈಗ ನಾನು ಅದನ್ನ ಆಡ್ ಆನ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಕೈಯಲ್ಲೇ ತೆಗ್ದು ಹಾಕೊಂತಾ ಇದ್ದೀನಿ, ಯಾಕಂದ್ರೆ ನಾವೇನೇ ವಾಶ್ ಮಾಡಿ ನೀರನ್ನ ಸೋರಿಸಿ ಇಟ್ಟಿದ್ರು ತಳದಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸೊ ಹಾಗಾಗಿ ನೀರಿನ ಅಂಶನ ಹಾಕ್ಬೇಡಿ. ಸೊ ಚೆನ್ನಾಗಿ ಅದನ್ನ ನೀರಿನ ಅಂಶನ ತೆಗೆದ್ಬಿಟ್ಟು ಚಿಕನ್ನ ಹಾಕಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಾನು ಕೂಡ ಕೈಯಲ್ಲೇ ಆಡ್ ಆನ್ ಮಾಡ್ಕೊಂಡಿರೋ ಅಂಥದ್ದು. ಸೊ ಈಗ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡಿ. ಏನು ನಾವು ಈಗ ಒಗ್ಗರಣೆ ಕೊಟ್ಟಿದ್ದೀವಿ, ಆನಿಯನ್ನು, ಗ್ರೀನ್ ಚಿಲ್ಲಿ, ಟೊಮೊಟೊ, ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚಿಕನ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಮಸಾಲೆ ಜೋಡಿಸಿದ್ದೆ ಅಲ್ವಾ ಇದು ಮೈನ್ ಇದೆ. ಖಂಡಿತವಾಗ್ಲೂ ಈ ಮಸಾಲೆನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬಾ ಮೈನ್ ಇದು ಮಸಾಲೆ. ಸೊ ಇದೇ ಮಸಾಲೆ ನಮಗೆ ಕೊಡುವಂಥದ್ದು. ಸೊ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಚಿಕನ್ ಜೊತೆಗೆ ನಾವು ಪೂರ್ತಿಯಾಗಿ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬಾ ಜನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನ್ಯೂ ಕಮ್ಮರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿಯಾಗಿ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಏನಪ್ಪ ಮಾಡ್ತೀನಿ ಅಂದ್ರೆ ಮೊಸರನ್ನ ಹಾಕೊಂತಾ ಇದ್ದೀನಿ. ಒಂದು ಬೌಲಲ್ಲಿ, ಫುಲ್ ದೊಡ್ಡ ಬೌಲಲ್ಲಿ 1 ಬೌಲ್ ಇದೆ, ಅದು ಅಷ್ಟು ಮೊಸರನ್ನ ನಾನಿಲ್ಲಿ ಹಾಕೊಂಡಿರೋ ಅಂಥದ್ದು. ಮಿನಿಮಮ್ ನಿಮಗೆ ಅಂದಾಜಾಗಿ ಅಳತೆ ಹೇಳಬೇಕು ಅಂದ್ರೆ 1/4 ಲೀಟರ್ ಮೊಸರು. 1/4 ಲೀಟರ್ ಮೊಸರನ್ನ ನಾನಿಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಮೊಸರು ಹಾಕೋದ್ರಿಂದ ಬಿರಿಯಾನಿ ಸಾಫ್ಟ್ ಆಗಿ ಬರುತ್ತೆ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ, ಸಾಫ್ಟ್ ಆಗಿ ಬರುತ್ತೆ ಚಿಕನ್ನು. ಸೊ ಚೆನ್ನಾಗಿರುತ್ತೆ. ಇವನ್ ಕೆಲವ್ರು ಕೇಳ್ಬೋದು, ಟೊಮೊಟೊ ಹಾಕಿದೀವಿ, ಲೆಮನ್ ಹಾಕಿದೀವಿ, ಮೊಸರು ಬೇಕಾ ಅಂತ. ಖಂಡಿತವಾಗ್ಲೂ ಬೇಕು, ಹಾಕಿ ಮಾಡಿ. ಆಮೇಲೆ ಟೇಸ್ಟ್ ಅನ್ನ ನೀವೇ ಹೇಳ್ತೀರಾ ಸೂಪರ್ ಅಂತ ಹೇಳ್ಬಿಟ್ಟು. ಮೊಸರನ್ನ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ನಾನು ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಕುಕ್ ಆಗಕ್ಕೆ ಬಿಟ್ಟಿರೋ ಅಂಥದ್ದು. ಸೊ ಈಗ ನಾನು ಕೊತ್ತಂಬರಿ ಮತ್ತೆ ಪುದೀನ ಎರಡನ್ನು ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಕೂಡ ಹಾಕೊಂತಾ ಇದ್ದೀನಿ. ಲಾಸ್ಟಲ್ಲಿ ಹಾಕಿದ್ರೆ ನಡೆಯುತ್ತೆ, ಯಾಕಂದ್ರೆ ಸೊಪ್ಪು ಬೇಗ ಬೆಂದೋಗುತ್ತೆ. ಸೊ ಪ್ರಾಬ್ಲಮ್ ಇಲ್ಲ. ಸೊ ಲಾಸ್ಟಲ್ಲಿ ಹಾಕಿದ್ರು ಬೆಂದೋಗುತ್ತೆ. ನೋಡಿ ಅಲೆ ಎಷ್ಟು ಬೇಗ ಅದು ಬೆಂದೋಯ್ತು. ಈಗ ಇನ್ನೊಂದು ಸ್ವಲ್ಪ ಚಿಕನ್ ಬೇಯಬೇಕಿತ್ತು. ಸೊ ನಾನು ಟೆಸ್ಟ್ ಮಾಡಿ ಮತ್ತೆ ಕೂಡ ಚಿಕನ್ನ ಕುಕ್ ಆಗೋಕೆ ಬಿಟ್ಟಿರೋ ಅಂಥದ್ದು. ತಳ ಹಿಡಿಯಲ್ಲ ನೋಡಿ, ನೀವು ನೋಡ್ತಾ ಇದ್ದೀರಾ ದಪ್ಪ ತಳದ ಪಾತ್ರೆ ಇಟ್ಟಿರೋದ್ರಿಂದ ತಳ ಹಿಡಿತಾ ಇಲ್ಲ ನೋಡಿ, ಒಂದು ಚೂರು ತಳ ಹಿಡ್ದಿಲ್ಲ. ಸೊ ಯಾವಾಗ್ಲೂ ನಾನ್ ವೆಜ್ ಆಗ್ಲಿ ಬೇರೆ ಏನಾದ್ರೂ ರೈಸ್ ಐಟಮ್ ಮಾಡುವಾಗ ದಪ್ಪ ತಳದ ಪಾತ್ರೆನ ಯೂಸ್ ಮಾಡಿ ತಳ ಹಿಡಿಯಲ್ಲ ಅಂತ ಹೇಳ್ತೀನಿ. ತಳ ಹಿಡಿದಾಗ ಸ್ವಲ್ಪ ಫ್ಲೇವರು ಚೇಂಜ್ ಆಗುತ್ತೆ. ಸೊ ಹಾಗಾಗಿ ತಳ ಹಿಡಿದೇ ಇರೋ ರೀತಿ ಮಾಡಿ ಅಂತ ಹೇಳ್ತೀನಿ. ದಪ್ಪ ತಳದ ಪಾತ್ರೆ ಯೂಸ್ ಮಾಡಿ ಆರಾಮಾಗಿ ಮಾಡ್ಕೊಬಹುದು. ನೋಡ್ತಾ ಇದ್ದೀರಾ ಚಿಕನ್ನು ಬೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಕಟ್ಟಾಗೋಯ್ತು, ಚೆನ್ನಾಗಿ ಬೆಂದಿದೆ. ಸೊ ಸಾಕು ಇಷ್ಟು ಬೆಂದ್ರೆ. ನೋಡಿ ಎಣ್ಣೆ ಇನ್ನೊಂದು ನಿಮಗೆ ಬೆಂದಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಎಣ್ಣೆ ಈ ರೀತಿಯಾಗಿ ಸುತ್ತ ಬಿಡಬೇಕು. ಈ ರೀತಿಯಾಗಿ ಸುತ್ತ ಬಿಡ್ಕೊಂಡಿದೆ ಅಂದ್ರೆ ಚಿಕನ್ ಬೆಂದಿದೆ ಅಂತ ಹೇಳ್ಬಿಟ್ಟು. ನಾನು ಈಗ ಚಿಕನ್ ಬೆಂದಿತ್ತು ಆಫ್ ಮಾಡ್ಕೊಂಡಿದ್ದೀನಿ. ಈ ಕಡೆ 20 ನಿಮಿಷ ಮುಂಚೆ ನಾನು ರೈಸ್ನ ವಾಶ್ ಮಾಡಿಕೊಂಡು ವಾಟರಲ್ಲಿ ನೆನೆಸಿದ್ದೀನಿ, ಯಾಕಂದ್ರೆ ಸಾಫ್ಟ್ ಆಗಿ ಬರುತ್ತೆ. ಸೊ ಈ ಕಡೆ ನಾನು ಮತ್ತೆ ಒಂದು ಪಾತ್ರೆನ ಇಟ್ಟಿದ್ದೀನಿ, ರೈಸ್ ಮಾಡ್ಕೊಬೇಕಲ್ವಾ, ಹಾಗಾಗಿ. ಸೊ ಇದಕ್ಕೆ ನಾನೀಗ 50 ಗ್ರಾಮ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ 2 ಪೀಸ್ ಚಕ್ಕೆ, 2 ಲವಂಗ, 2 ಏಲಕ್ಕಿನ ಹಾಕೊಂತಾ ಇದ್ದೀನಿ. ಹಾಗೆ 1-2 ಪಲಾವ್ ಎಲೆ, ಹಾಗೆ 1-2 ಗ್ರೀನ್ ಚಿಲ್ಲಿ, ಹಾಗೆ 1 ಆನಿಯನ್ನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕೊಂತಾ ಇದ್ದೀನಿ. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೊಂತಾ ಇದ್ದೀನಿ. ಕಸ್ತೂರಿ ಮೇಥಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಸ್ತೂರಿ ಮೇಥಿನ ಆಯಿಲ್ ಅಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೇಲೆ ಹಾಗೆ ಕ್ರಶ್ ಮಾಡಿ ಹಾಕ್ತಿವಿ ಅಲ್ವಾ, ಅದ್ರ ಟೇಸ್ಟ್ ಫ್ಲೇವರೇ ಬೇರೆ. ಈ ರೀತಿಯಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡೋದ್ರಿಂದ ಬರೋ ಟೇಸ್ಟೇ ಬೇರೆ. ಸೊ ಮಸ್ಟ್ ಅಂಡ್ ಶುಡ್ ಬಿರಿಯಾನಿ ಮಾಡುವಾಗ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗ ನಾನು ವಾಟರ್ನ ಆಡ್ ಆನ್ ಮಾಡ್ಕೊಂಡಿದ್ದೀನಿ. 1:2, 1 ಕಪ್ ರೈಸಿಗೆ 2 ಕಪ್ ವಾಟರು. ಇಲ್ಲಿ ನಾನು 3 ಗ್ಲಾಸ್ ರೈಸ್ ತಗೊಂಡಿದ್ದೆ. ಸೊ ನಾನಿಲ್ಲಿ
5 ಕಪ್ ಅಷ್ಟು ವಾಟರ್ ಹಾಕಿದ್ದೀನಿ, 1 ಕಪ್ ಲೆಸ್ ಮಾಡಿದ್ದೀನಿ. ಯಾಕಂದ್ರೆ ನೋಡ್ತಾ ಇದ್ದೀರಾ ಚಿಕನ್ ನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಸೊ ಹಾಗಾಗಿ 1 ಕಪ್ ನಾನಿಲ್ಲಿ ಲೆಸ್ ಮಾಡಿರೋವಂಥದ್ದು. ಸೊ ಇದರಲ್ಲಿ ಚಿಕನ್ ಅಲ್ಲೇ ನಮಗೆ ಸಿಗುತ್ತೆ ಅದು 1 ಕಪ್ ವಾಟರ್. ಸೊ ಹಾಗಾಗಿ ಲೆಸ್ ಮಾಡ್ಕೊಂಡಿದ್ದೀನಿ, 5 ಕಪ್ ಹಾಕಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ ಈಗ ನೀರು. ಈಗ ನಾನೇನಪ್ಪ ಮಾಡ್ತೀನಿ ಅಂದ್ರೆ ನಿಮಗೆ ಅವಾಗಲೇ ತೋರಿಸ್ತೇನೆ ನಾನು ರೈಸ್ನ, ಅದನ್ನೆಲ್ಲ ಸೋರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ರೈಸ್ನ ನಾನು ಇದಕ್ಕೆ ಆ್ಯಡ್ ಆನ್ ಮಾಡ್ಕೊತೀನಿ. ನೀರು ಚೆನ್ನಾಗಿ ಕುದಿಯುವಾಗ್ಲೇನೆ ರೈಸ್ ಹಾಕ್ಬೇಕು, ಅದಕ್ಕಿಂತ ಮುಂಚೆ ರೈಸ್ ಹಾಕ್ಬಾರ್ದು. ನೀರು ಯಾವಾಗ ಕುದಿಯೋದಕ್ಕೆ ಬರುತ್ತೆ ಆ ಮೂಮೆಂಟ್ ಅಲ್ಲಿ ನಾವು ರೈಸನ್ನ ಹಾಕ್ಬೇಕು. ಈಗ ನಾನು ರೈಸನ್ನ ಹಾಕಿದ್ದೀನಿ, ಕಂಪ್ಲೀಟ್ ಆಗಿ ಹಾಕಿ ಒಂದು ಮಿಕ್ಸ್ ಮಾಡ್ಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಈಗ ಸಾಲ್ಟ್ ಹಾಕುವಾಗ ನೋಡ್ಕೊಂಡು ಹಾಕಿ ಅಂತ ಹೇಳ್ತೀನಿ, ಯಾಕಂದ್ರೆ ಚಿಕನ್ ಬೇಯುವಾಗ ನಾವು ಚಿಕನಿಗೂ ಕೂಡ ಸಾಲ್ಟ್ ಹಾಕಿದ್ವಿ, ಈಗ ರೈಸಿಗೂ ಕೂಡ ಸಾಲ್ಟ್ ಹಾಕಿದೀವಿ. ಸೊ ನೋಡ್ಕೊಂಡು ಹಾಕಿ ಅಂತ ಹೇಳ್ತೀನಿ. ಈಗ ಚಿಕನ್ ಆಲ್ಮೋಸ್ಟ್ 80% ಕುಕ್ ಆಗಿರುತ್ತೆ ನಾನು ಆಫ್ ಮಾಡಿದಾಗ, ನೋಡಿದ್ರಿ. ಈಗ ರೈಸು ಕೂಡ ಬಾಯ್ಡ್ ಆಗಿದೆ, ಮುಕ್ಕಾಲ್ ಭಾಗ ರೈಸು ಕೂಡ ಬೆಂದಿದೆ. ಈಗ ನಾನು ಮೊದಲೇ ಏನು ಚಿಕನ್ನ ಕುಕ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ನಾನು ರೈಸಿಗೆ ಹಾಕೊಂಡಿದ್ದೀನಿ. ಕಂಪ್ಲೀಟ್ ಆಗಿ ಗ್ರೇವಿ ಚಿಕನ್ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೈಸು ಬ್ರೇಕ್ ಆಗದೆ ಇರೋ ರೀತಿ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಚಿಕನ್ನ ದಮ್ ಕಟ್ಟಬೇಕು. ಸೊ ಹೇಗೆ ಕಟ್ಟೋದು ಅಂತ ನಾನು ಹೇಳ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಇನ್ನೂ ಏನಪ್ಪ ಅಕ್ಕಿ ತರ ಕಾಣ್ತಾ ಇದೆ, ಬೆಂದಿಲ್ಲ. ಖಂಡಿತವಾಗ್ಲೂ ಈಗ ಚೆನ್ನಾಗಿ ಕುಕ್ ಆಗುತ್ತೆ ನೋಡಿ. ಈಗ ಇಷ್ಟು ಬೆಂದಿದೆ ಅಲ್ವಾ, ಈಗ ಒಂದು ಅಂಚನ್ನ ಇಟ್ಟಿದ್ದೀನಿ ನಾನು. ಮನೆಯಲ್ಲಿ ಯಾವಾಗಲೂ ಹಂಚಿದ್ದೇ ಇರುತ್ತೆ, ಸೊ ಹಂಚನ್ನ ಇಟ್ಟಿದ್ದೀನಿ. ಅದ್ರ ಮೇಲೆ ನಾನು ಈ ಪಾತ್ರೆನ ಇಟ್ಟಿರೋ ಅಂಥದ್ದು, ಏನು ಬಿರಿಯಾನಿ ಮಾಡ್ತಾ ಇದ್ದೀನಿ ಆ ಬಿರಿಯಾನಿ ಪಾಟ್ನ ನಾನು ಇಟ್ಟಿದ್ದೀನಿ. ಮೇಲೆ ಕೊತ್ತಂಬರಿ ಮತ್ತೆ ಪುದೀನನ ನಾನು ಉದುರಿಸ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ದಮ್ ಕಟ್ಟೋಕ್ಕಿಂತ ಮುಂಚೆ ಈ ರೀತಿಯಾಗಿ ಮಾಡಿ ಅಂತ ಹೇಳ್ತೀನಿ. ಕಂಪ್ಲೀಟ್ ಆಗಿ ಕೊತ್ತಂಬರಿ ಮತ್ತೆ ಪುದೀನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ. ಖಂಡಿತವಾಗ್ಲೂ ಈಗಲೇ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಖಂಡಿತವಾಗ್ಲೂ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗ ಗಾಳಿ ಹೋಗ್ಬಾರ್ದು, ಸೊ ನಾನು ಒಂದು ದೊಡ್ಡ ಪ್ಲೇಟನ್ನ ಮುಚ್ಚಿದ್ದೀನಿ. ಅದ್ರ ಮೇಲೆ ವೆಯ್ಟ್ ಆಗಿರೋಂಥದ್ದು ಏನಾದ್ರೂ ಇಡಬೇಕು. ಸೊ ನಾನಿಲ್ಲಿ ಕಲ್ಲನ್ನ ಇಟ್ಟಿರೋಂಥದ್ದು. ಕಲ್ಲಿಲ್ಲ ಅಂದ್ರೆ ಕುಕ್ಕರ್ ಅಲ್ಲಿ ಅಥವಾ ಒಂದು ದೊಡ್ಡ ಪಾತ್ರೆನಲ್ಲಿ ವಾಟರ್ ಅನ್ನ ಫಿಲ್ ಮಾಡಿ ಆ ಪ್ಲೇಟ್ ಮೇಲೆ ಇಡಿ, ಅವಾಗ ಗಾಳಿ ಎಲ್ಲೂ ಹೋಗಲ್ಲ, ನೀಟಾಗಿ ಲಾಕ್ ಆಗುತ್ತೆ. ಸೊ ಈಗ 10 ರಿಂದ 15 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ, ನಾವು ಮೀಡಿಯಮ್ ಕೊಡ್ಬೇಡಿ ಯಾಕಂದ್ರೆ ಆಲ್ಮೋಸ್ಟ್ ಇದಾಗಿರುತ್ತಲ್ಲ. ನಾನು ಕಂಪ್ಲೀಟ್ ಆಗಿ ಮ್ಯೂಟ್ ಅಲ್ಲಿ ಬೇಯಿಸಿದ್ದೆ 15 ಮಿನಿಟ್ಸ್ ಆದ್ಮೇಲೆ ಕುಕ್ ಆದ್ಮೇಲೆ ಆಫ್ ಮಾಡಿರೋಂಥದ್ದು. ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಿರಿಯಾನಿ ಆಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಒಂದೇ ಸತಿ ಬಿರಿಯಾನಿನ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ, ಈ ರೀತಿಯಾಗಿ ಸೈಡ್ ಇಂದ ತಗೊಳ್ಳಿ, ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. 100% ಮುಸ್ಲಿಂ ಸ್ಟೈಲ್ ಅಲ್ಲಿ ಮಾಡಿರುವಂತದ್ದು, ಯಾಕಂದ್ರೆ ನಾನು ಕಲ್ತಿರೋದು ಕೂಡ ನನ್ನ ಫ್ರೆಂಡ್ ಹತ್ರನೇ. ಸೊ ಹಾಗಾಗಿ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ನನ್ನ ಚಾನಲ್ ಅಲ್ಲಿ ಇನ್ನೂ ಬೇರೆ ಬೇರೆ ಕಂಟೆಂಟ್ ಇದೆ, ಸೊ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಮಸ್ಟ್ ಅಂಡ್ ಶುಡ್ ಬಿರಿಯಾನಿನ ಟ್ರೈ ಮಾಡಿ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಮತ್ತೆ ಮತ್ತೆ ಕೇಳಿ, ಖಂಡಿತವಾಗ್ಲೂ 100% ಮಾಡಿಸ್ಕೊಂತಾರೆ ಅಂತ ಹೇಳ್ತೀನಿ. ನಾನೀಗ ಸರ್ವ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಒಂದ್ಸತಿ ಟ್ರೈ ಮಾಡಿ, ಹೇಗಾಯ್ತು ಅಂತ ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಂಕರೇಜ್ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅನ್ಸುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬಿರಿಯಾನಿ ಹೇಗಾಯ್ತು ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.